ರಾಮುಲು ಅವರ ಇವತ್ತಿನ ಏನೋ ಅವರ ಅಪಿಯರೆನ್ಸ್ ಇದೆಯಲ್ಲ ಅದು ವರ್ಸಟೈಲ್. ನಾನು ಶ್ರೀಕಿ ಅನ್ಕೊಂಬಿಟ್ಟೆ ಫಸ್ಟ್ ವಿಡಿಯೋ ನೋಡಿ. ಆ ಕನ್ನಡಕ, ಆ ಟೋಪಿ, ಆ ಟಿ ಶರ್ಟು, ಆಮೇಲೆ ಅವ್ರು ಇವತ್ತು ತಂದ ಸಬ್ಜೆಕ್ಟು ವಂಡರ್ಫುಲ್ ಸಬ್ಜೆಕ್ಟು. ನಮಗೂ ನೋಡಿ ಈ ಥರ ಏನೋ ಒಂದು ಶಾರ್ಪ್ ಕ್ರಿಟಿಸೈಸ್. ಅಲ್ಲ, ವಿಡಿಯೋ ಎಡಿಟ್ ಮಾಡಬೇಕಾದ್ರೂ ನಮ್ಮ ಎಡಿಟರ್ಸ್ ಕೇಳಿದ್ರು ಸರ್, ಹೌದಾ ಅಲ್ವಾ ಇವರು ಕನ್ಫರ್ಮ್ ರಾಮುಲುನ ಅವರ ಅಂತ. ಆಮೇಲೆ ಸ್ಟೇಟ್ಮೆಂಟ್ ಇದೆಯಲ್ಲ, ಸೋಷಿಯಲ್ ಮೀಡಿಯಾ ಮಂತ್ರಿ ಅಂತ, ಗೃಹ ಮಂತ್ರಿ. ಬಹುಶಃ ಸುರೇಶ್ ಕುಮಾರ್ ಅವರು ಫಸ್ಟ್ದೇ ಏನೋ ಓದ್ ತಗೊಂಡಾಗ, ಯಾರೋ ಪ್ರಿಯಾಂಕ್ ಖರ್ಗೆ ಅವರು ಓದ್ ತಗೊಂಡಾಗ ಸುರೇಶ್ ಕುಮಾರ್ ಅವರು ಒಂದು ಪೋಸ್ಟ್ ಹಾಕಿದ್ರು. ನಮಗೆಲ್ಲ ಶಾಕ್ ಆಯಿತು. ಇದೇ ಫಸ್ಟ್ ಟೈಮು RSSನ ಹೆಸರು ಹೇಳದೆ ಮಾತಾಡಿದ್ರು ಪ್ರಿಯಾಂಕ್ ಖರ್ಗೆ ಅಂತ ಲೇವಡಿ ಮಾಡಿದ್ರು. ಅದನ್ನೇ ಎಕ್ಸ್ಟ್ರೀಮ್ ಲೇವಡಿ ಅಂತ ನಾವೆಲ್ಲ ಅನ್ಕೋತಿದ್ದು. ಆದರೆ ಇವತ್ತು ರಾಮುಲು ಮಾಡಿದ ಲೇವಡಿ ಇದೆಯಲ್ಲ, ಅದೊಂದು ಮಾಸ್ಟರ್ ಪೀಸ್. ಅದು ಅವ್ರು ಕಂಡಿದ್ದು ಮಾಸ್ಟರ್ ಪೀಸ್ ಆಗಿ ಕಾಣ್ತಾ ಇದ್ದಾರೆ. ಆಮೇಲೆ ನಾನು ಕೇಳಿದೆ ರಾಮುಲುದು ಇವತ್ತಿನ ಭಾಷಣ ನೋಡ್ಬಿಟ್ಟು. ಆಮೇಲೆ ಏನಪ್ಪ ನಮ್ಮ ಬಳ್ಳಾರಿ ರಿಪೋರ್ಟರ್ ಫೋನ್ ಮಾಡಿ ಕೇಳಿದೆ, ಏನೋರ BJP ರಾಜ್ಯಾಧ್ಯಕ್ಷರಾಗ್ತಾರಂತೆ ರಾಮುಲು, ನಿಜಾನ? ಹೆಂಗಿದೆ ಅವ್ರ ಕಾನ್ಸ್ಟಿಟ್ಯೂನ್ಸಿಲೆಲ್ಲ ಹೆಂಗಿದೆ ರೆಸ್ಪಾನ್ಸು ಅಂತ ನಮ್ಮ ರಿಪೋರ್ಟರ್ ಹೇಳಿದ್ರು. ಬಿಡಿಸಿ ಹೇಳಿದ್ರು. ಅವೇ ಶಾಕ್ಡ್. ಕೂಡ್ಲಿಗೆ ಜನ ಉಗಿದು ಓಡಿಸಿದ್ರು ಸರ್. ಆಮೇಲೆ ಬಳ್ಳಾರಿ ರೂರಲ್ ಓಡಿಸಿದ್ರು ಸರ್. ಹಿಗ್ಗಾಮುಗ ಬೈದು ಓಡಿಸಿದ್ರು ಸರ್. ಮೊಣಕಾಲ್ಮೂರಲ್ಲಿ ಹೀನಾಯವಾಗಿ ಕಳಿಸಿದ್ರು ಸರ್. ಯಾಕಪ್ಪ ಹಂಗೆ ಕಳಿಸ್ತಾ ಇದ್ದಾರೆ? ಬರೀ ಸುಳ್ಳು ಸರ್, ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಾರೆ ಸರ್. ಹಾಗಾಗಿ 3 ಕಡೆ ಕಳಿಸಿದ್ದಾರೆ ಸರ್. ಹೊಸದಾಗಿ ಇವರು ಮಷ್ಕಿ ಕಡೆ ತಲೆ ಹಾಕಿದ್ದಾರೆ ಸರ್. ಈಗ ಪ್ರತಾಪ್ ಗೌಡ ಪಾಟೀಲ್ ಅಂತ ಪಾಪ ಅವರಿದ್ದಾರೆ, ಇವ್ರಿಗೂ ಶುರು ಆಗಿದೆ ಸರ್ ನಿಧಾನಕ್ಕೆ ಮಷ್ಕಿಗೆ. ಇಲ್ಲಿ ಈ 3 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಯಾರು ಕರೆದ್ರು ಎಲ್ಲೂ ಹೋಗ್ತಾ ಇಲ್ಲ. ಆಮೇಲೆ ನಾನು ದೊಡ್ಡ ಲೀಡರು 100 ಜನ 200 ಜನ ಇರೋ ಜಾಗದಲ್ಲಿ ಕರಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೂ ಈ 3 ಕಾನ್ಸ್ಟಿಟ್ಯೂನ್ಸಿಲಿ ಹೋಗ್ತಾ ಇಲ್ಲ. ಮಷ್ಕಿಗೆ ಹೋಗೋಕೆ ಶುರು ಮಾಡಿದ್ದಾರೆ ಸರ್ ರಾಮುಲು. ಹಾಗಾಗಿ ನೆಕ್ಸ್ಟ್ ಟಿಕೆಟ್ ಅಲ್ಲಿ ಕೇಳ್ತಾ ಇದ್ದಾರೆ ಸರ್. ಟಿಕೆಟ್ ಸೇಲ್ ಸಿಗೋದೇ ಡೌಟು ಅಂತ ಇರೋ ಸಂದರ್ಭದಲ್ಲಿ ಇವರು ರಾಜ್ಯಾಧ್ಯಕ್ಷರು ಎಲ್ಲಿಂದ ಆಗಕ್ಕೆ ಸಾಧ್ಯ ಸರ್ ಅಂತ ನಮ್ಮ ರಿಪೋರ್ಟರ್ ನನಗೆ ಗದರ್ದ. ಈ ಥರ ಪ್ರಶ್ನೆ ಎಲ್ಲ ಕೇಳೋಕೆ ಹೋಗ್ಬೇಡಿ ಸರ್ ನೀವು. ಅಲ್ಲಿ ಸೀಟ್ ಸಿಗೋದೇ ಕಷ್ಟ ಇದೆ. ಜನ ಅಂತ ಇವ್ರು ಸುಳ್ಳನ್ನು ಕೇಳಿ ಉಗಿದು ಓಡಿಸ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ BJP ಅಧ್ಯಕ್ಷ ಅಂತ ಹೇಳಿದ್ರೆ ಎಲ್ಲೆಲ್ಲಿಂದ ನಕ್ಬಿಡ್ತಾರೆ ಸರ್ ಜನ. ಪ್ಲೀಸ್ ಬೇಡ ಅಂತ ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ದ. ಬಟ್ ಈವನ್ ಇವ್ರು ಮಾತಾಡಿರೋ ಮಾತುಗಳಲ್ಲಿ ಅವ್ರು ಯಾರು ಬರ್ಕೊಟ್ರೋ ಗೊತ್ತಿಲ್ಲ, ಒಳ್ಳೆ ಅವರು ಅಪ್ರಿಷಿಯೇಟ್ ಮಾಡಬೇಕು. ಈ ಸ್ಕ್ರಿಪ್ಟ್ ಬರ್ಕೊಟ್ಟಿದ್ದಾರಲ್ಲ ಅವ್ರಿಗೆ ಓದಿ ನೋಡ್ಕೊಂಡು ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರನ್ನ ಸೋಷಿಯಲ್ ಮೀಡಿಯಾ ಮಿನಿಸ್ಟರ್, ವಾಟ್ಸಪ್ಗಳು ಲ್ಯಾಪ್ಟಾಪ್ ತೆಗೆದು ಬೆಳಗ್ಗೆ ಎದ್ದು ಏನೋ ರಾಜ್ಯದ ಕಾನೂನು ಸುವ್ಯವಸ್ಥೆನ ಕಾಪಾಡು ಅಂತ ಹೇಳಿದ್ರೆ, ಕಾನೂನು ಸುವ್ಯವಸ್ಥೆ ಅಂತಂದರೆ ಲ್ಯಾಪ್ಟಾಪ್ ತೆಗೆದು ತನ್ನ ವಿರುದ್ಧ ಯಾರ್ಯಾರು ಕಾಮೆಂಟ್ ಮಾಡಿದ್ದಾರೆ, ಯಾರ್ಯಾರು ಫೇಸ್ಬುಕ್ಕಲ್ಲಿ ಬರೆದಿದ್ದಾರೆ ಅಂತ ನೋಡಿ DIGಗೆ ಮಾಹಿತಿ ಕೊಟ್ಟು ಅರೆಸ್ಟ್ ಮಾಡ್ತಿದ್ದಾರೆ ಅಂತ. ಒಂಥರ ಏನೋ ವಿಟ್ಟು ಪೂರಿತ ಪ್ರತಿಕ್ರಿಯೆ ಇಲ್ಲ. ಆ ಪ್ರತಿಕ್ರಿಯೆ ಬರ್ಕೊಟ್ಟವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕಲ್ಲಿ, ರಾಮುಲುಗಲ್ಲ. ಹೀಗೆ ಅದರಲ್ಲಿರೋ ಪಾಯಿಂಟ್ಸ್ಗಳನ್ನ ನಾವು ಡಿಸ್ಕಸ್ ಮಾಡೋದಾದರೆ ಖರ್ಗೆ ವಿಚಾರಕ್ಕೆ ಬರೋಣ. ಖರ್ಗೆ ಅವರು ಒಬ್ಬ ಎಂತೂಸಿಯಾಸ್ಟಿಕ್ ಮಿನಿಸ್ಟರ್ ಸರ್, ಅದರಲ್ಲೇನು ಡೌಟ್ ಇಲ್ಲ. ಆಮೇಲೆ ಇವರೆಲ್ಲ PUC SLC ಫೇಲು ಅಂತೆಲ್ಲ ಮಾತಾಡಿದ್ರು ನೀವು ಯಾವುದೇ ಜವಾಬ್ದಾರಿ ಕೊಟ್ಟು ಸಕ್ಸಸ್ಫುಲಿ ನಿಭಾಯಿಸುವ ಶಕ್ತಿ ಸಾಮರ್ಥ್ಯ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದೆ, ಅದರಲ್ಲೇನು ಡೌಟ್ ಪಡಬೇಕಾಗಿಲ್ಲ. ಆದರೆ ಅವರು ಅಷ್ಟೇ ತೀಕ್ಷ್ಣವಾಗಿ ಎವ್ರಿ ಡೇ RSSನ ಹೋಗಿ ಡಿಚ್ಚಿ ಹೊಡಿತಾರೆ. ಪ್ರತಿದಿನ ಹೋಗಿ ಅವರು ಕೇರೇ ಮಾಡ್ತಾ ಇಲ್ಲ ಅವರು. ನಮಗೆ ಭಯ ಆಗುತ್ತೆ, ಅಲ್ಲಪ್ಪ ನೀವು ಮೋದಿ ಅಮಿತ್ ಶಾ ಅವ್ರನ್ನ RSSನ ದಿನಾ ಬೆಳಗ್ಗೆ ಈ ಥರ ನೀನು ಮಾಡೋಕ್ಕೆ ಶುರು ಮಾಡಿದ್ರೆ ಹೆಂಗೆ ಅಲರ್ಟ್ ಆಗಬೇಕಲ್ವಾ? ಅವ್ರು ಕೇರೆ ಮಾಡೋದಿಲ್ಲ. ಈ ಥರ ಕ್ಯಾರೆಕ್ಟ್ರು. ಬಟ್ ಏನಂದರೆ ಈಗ ನೋಡಿ, ಅವ್ರು ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವು ಟೈಮಲ್ಲಿ ಅವರ ಕಾನ್ಸ್ಟಿಟ್ಯೂನ್ಸಿಲಿ ಒಬ್ಬ ಯಾರೋ ಅವರ ಅಪೋಸಿಟ್ ಕ್ಯಾಂಡಿಡೇಟ್ ಇದ್ದಾನೆ, ಅವನನ್ನಂತೂ ಪ್ರತಿ ತಿಂಗಳಿಗೊಂದ್ಸರಿ ಅರೆಸ್ಟು, ತಿಂಗಳಿಗೆ 2 ಸರಿ ಅರೆಸ್ಟ್. ಪೊಲೀಸ್ನವ್ರು ಒಂದು FIR ಮಾಡ್ಕೊಳ್ಳೋದು, ಹಳೇದೇನೋ ಬೇಲ್ ಕಂಡೀಷನ್ ವೈಲೇಟ್ ಮಾಡಿದ್ದಾನೆ ಅಂತ ಹೇಳೋದು, ಮತ್ತೆ ಅರೆಸ್ಟ್ ಮಾಡೋದು. ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಅಂದರೆ BJP ಅವರ ಟೀಕೆಯಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಹುರುಳು ಇದ್ರೂ ಇರ್ಬೋದು. ರಾಜಕಾರಣದಲ್ಲಿ ವೈಯಕ್ತಿಕ ದ್ವೇಷ, ಈರ್ಷೆ, ಸೇಡ್ಗೆ ಜಾಗ ಇರಬಾರ್ದು. ಅದಿದ್ದರೆ ಏನಾಗುತ್ತೆ, ಇಟ್ ಲೀಡ್ಸ್ ಟು ಏನು ಗೊತ್ತಾ, ಒಂದು ಡೆಸ್ಟ್ರಾಯ್ ಇದಕ್ಕೆ ವೆಸ್ಟ್ ಬೆಂಗಾಲ್ ಆಗಿದೆಯಲ್ಲ ಸರ್, ಆ ಥರ ಆಗುತ್ತೆ.